सर्वज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧು ಬಳಗವನೆರಹಿ, ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ. ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿಡುವ. ಮತ್ತೊಂದು ದೃಷ್ಟಾಂತದಿಂದ ಭಗವಂತನ ಕಾರುಣ್ಯವನ್ನು ಹಾಗೂ ಅವನ ವ್ಯಾಪ್ತಿಯನ್ನು ನಮಗೆ ಚಿಂತನೆಗೆ ಕೊಡುತ್ತಾರೆ. ಅವನು ಮಾಡುವ ಪೂಜೆಯ ಬಗ್ಗೆ ಹಿಂದೆ ಹೇಳಿದರು. ಪೂಜೆಯಲ್ಲಿ ಪೂಜಕ ಸಾಧನ ಎಲ್ಲ ತಾನೇ ಆಗಿ ಅನ್ನುವಂತೆ. ಮತ್ತೊಂದು ರೀತಿಯಲ್ಲಿ ಇಲ್ಲಿ ಮತ್ತೊಂದು ಥರದ ದೃಷ್ಟಿಕೋನದಲ್ಲಿ ಹೇಳ್ತಾರೆ. ತಂದೆ ಬಹುಸಂಭ್ರಮದಿ ತನ್ನಯ ಬಂಧು ಬಳಗವನೆರಹಿ, ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ. ತಂದೆ ಒಂದು ವಯಸ್ಸಿಗೆ ಬಂದ ತನ್ನ ಮಗನನ್ನು ಕಂಡು ಅವನಿಗೆ ಮದುವೆ ಮಾಡಬೇಕು ಅಂತ ಸಂಕಲ್ಪಿಸಿ ತನ್ನಯ ಬಂಧು ಬಂಧಗಳನ್ನು ತನ್ನ ಎಲ್ಲ ಬಾಂಧವರನ್ನು ಆಮಂತ್ರಿಸುತ್ತಾನೆ. ನನ್ನ ಮಗನ ಮದುವೆ ನೀವು ಬನ್ನಿರಿ, ನನ್ನ ಮಗನ ಮದುವೆ ನೀವು ಬನ್ನಿರಿ ಅಂತ ತನ್ನ ಎಲ್ಲ ಬಾಂಧವರನ್ನು ಆಮಂತ್ರಿಸಿ ಎಲ್ಲ ಬಾಂಧವರನ್ನು ಒಟ್ಟುಗೂಡಿಸಿ ಮಗನಿಗೆ ಮದುವೆ ಮಾಡ್ತಾನೆ. ಮದುವೆ ಮಾಡಿ ಮನೆಯೊಳಗೆ ಮಗ ಸೊಸೆ ಚೆನ್ನಾಗಿ ಇರುವುದನ್ನು ನೋಡಿ ತಾನು ಸಂತೋಷ ಪಡ್ತಾನೆ. ಇಲ್ಲಿಯೂ ಕೂಡ ಯಾವ ಸ್ವಾರ್ಥ ಇಲ್ಲ. ಮದುವೆ ಮಾಡಿಕೊಂಡು ಮಗ ಸೊಸೆ ಮನೆಯಲ್ಲಿ ಚೆನ್ನಾಗಿದ್ದಾರೆ. ಅವರು ಚೆನ್ನಾಗಿರುವುದನ್ನು ನೋಡಿ ತಂದೆ ಸಂಭ್ರಮ ಪಡ್ತಾನೆ, ಸಂತೋಷ ಪಡ್ತಾನೆ. ಹಾಗೆ ಭಗವಂತ ಭಕ್ತರಿಗೆ ತಾನು ಮದುವೆ ಮಾಡ್ತಾನೆ. ಯಾವ ರೀತಿಯ ಮದುವೆ ಅಂದರೆ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ. ಚೇತನರಿಗೆ ಮದುವೆ ಅಂದರೆ ಇಲ್ಲಿ ಗಂಡು ಯಾರು ಹೆಣ್ಣು ಯಾರು ಅಂದರೆ ಚೇತನರಿಗೆ ಪ್ರಕೃತಿಯ ಸಂಬಂಧ, ಗುಣಗಳ ಸಂಬಂಧ. ತ್ರಿಗುಣಾತ್ಮಕವಾದ ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ ಅನ್ನತಕ್ಕಂತಹ ಗುಣಗಳ ಸಂಬಂಧ ಅಂದರೆ ತ್ರಿಗುಣಾತ್ಮಕವಾದ ಪ್ರಾಕೃತಿಕವಾದ ಈ ಶರೀರದ ಸಂಬಂಧ. ಜೀವನಿಗೂ ಶರೀರಕ್ಕೂ ಮದುವೆ ಮಾಡೋದು. ಹೀಗೆ ಇಂದಿರಾ ಅಥವಾ ಮಕ್ಕಳಿಗೆ ಮದುವೆಯನ್ನು ತಂದೆ ತಾಯಿಗಳು ಕೂಡಿಕೊಂಡು ಮಾಡ್ತಾರೆ. ತಂದೆ ಒಬ್ಬನೇ ಮಾಡೋದಲ್ಲ. ತಂದೆಗೆ ಎಷ್ಟು ಸಂಭ್ರಮವೋ ತಾಯಿಗೂ ಅಷ್ಟೇ ಸಂಭ್ರಮ. ತಂದೆ ತಾಯಿಗಳು ಕಲಿತು ಮದುವೆ ಮಾಡೋದು. ಆದ್ದರಿಂದ ಇಲ್ಲಿ ಹೇಳುವಾಗ ಇಂದಿರಾಧವ ಅಂತಾರೆ. ಲಕ್ಷ್ಮೀಪತಿ, ಇಂದಿರಾ ಅಂದರೆ ಲಕ್ಷ್ಮೀದೇವಿ. ಇಂದಿರಾ ಶಬ್ದದ ಅರ್ಥವ್ಯಾಪ್ತಿಯನ್ನು ನಾವು ಹಿಂದಿನ ಸಂಧಿಯಲ್ಲಿ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಅದನ್ನು ಮತ್ತೆ ನೀವು ನೆನೆಸಿಕೋಬೇಕು. ಇಂತಹ ಇಂದಿರಾಧವ ಲಕ್ಷ್ಮೀಪತಿ, ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಜಗತ್ತಿಗೆ ತಂದೆ ತಾಯಿಗಳು ಅಂತ ಅನಿಸಿಕೊಂಡ ಆ ಲಕ್ಷ್ಮೀನಾರಾಯಣರು ತನ್ನ ಇಚ್ಛೆಗಳಿಂದ ತಾನು ಈ ಚೇತನನ್ನು ಉದ್ಧಾರ ಮಾಡಬೇಕು. ಅದಕ್ಕಾಗಿ ಇವನಿಗೊಂದು ಮದುವೆ ಮಾಡಿ ಸಂತೋಷ ಪಡಬೇಕು ಅಂತ ಗುಣಗಳ ಚೇತನಕ್ಕೆ ಸಂಬಂಧಗೈಸಿ ತ್ರಿಗುಣಾತ್ಮಕವಾದ ಪ್ರಾಕೃತಿಕವಾದ ಶರೀರವನ್ನು ಚೇತನನಿಗೆ ಸಂಬಂಧ ಕೊಟ್ಟು ಮಾಡಬೇಕಾದ ಎಲ್ಲ ಕರ್ತವ್ಯಗಳನ್ನು ತಾನೇ ಒಳಗೆ ನಿಂತು ಬಿಂಬನಾಗಿ ಮಾಡಿ ಆ ಚೇತನದಿಂದ ಮಾಡಿಸಿ ಈ ಸಂಸ್ಕೃತಿಯೊಳಿಡುವ, ಈ ಸಂಸಾರದಲ್ಲಿ ಇರ್ತಾನೆ. ಸಂಸ್ಕೃತಿ ಅಂದರೆ ಸಂಸಾರ. ಎಂಥದ್ದಿದು ಸಂಸಾರ? ಸುಖಾತ್ಮಕ ಸಂಸ್ಕೃತಿ. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ. ಕೆಲವು ಚೇತನಿಗೆ ಸುಖಾಧಿಕ್ಯ, ಕೆಲವರು ಚೇತನಿಗೆ ದುಃಖಾಧಿಕ್ಯ. ಸಂಸಾರ ಅಂದರೆ ಬರೀ ದುಃಖ ಇದೆ ಅಂತಿಲ್ಲ.
ಬರೀ ಸುಖ ಇದೆ ಅಂತಿಲ್ಲ. ಒಮ್ಮೆ ಸುಖ, ಒಮ್ಮೆ ದುಃಖ. ಹೀಗೆ ಒಮ್ಮೆ ಸುಖ ಬಂದ ಮೇಲೆ ದುಃಖ ಬರ್ತದೆ, ದುಃಖ ಕಳೆದ ಮತ್ತೆ ಸುಖ ಬರ್ತದೆ. ಒಮ್ಮೆ ಸುಖ ಹೆಚ್ಚಿರಬಹುದು, ಒಮ್ಮೆ ದುಃಖ ಹೆಚ್ಚಿರಬಹುದು. ಅಂತೂ ಬರೀ ಸುಖ ಆಗಲಿ ಬರೀ ದುಃಖ ಆಗಲಿಲ್ಲ. ಸಂಸಾರದಲ್ಲಿ ಬರೀ ದುಃಖ ಇಲ್ಲ, ಸಂಸಾರದಲ್ಲಿ ಸುಖವೂ ಉಂಟು. ಬರೀ ಸುಖವೋ ಬರೀ ಸುಖವೂ ಇಲ್ಲ, ದುಃಖವೂ ಉಂಟು. ಇಂತಹ ಸುಖಾತ್ಮಕ ಸಂಸ್ಕೃತಿಗಳು ಇಲ್ಲಿ ಸಂಸಾರದಲ್ಲಿ ಅವನಿಗೆ ಕೊಟ್ಟು ತಾನು ಸಂಭ್ರಮ ಪಡುತ್ತಾನೆ. ಹೀಗೆ ಪ್ರಾಕೃತಿಕ ಶರೀರ ಸಂಬಂಧ ಅನ್ನುವುದು ಒಂದು ಥರದ ಅರ್ಥವಾದರೆ, ಗುಣಗಳು ಅಂದರೆ ಸಾಧನೆಗೆ ಕಾರಣವಾಗಿರತಕ್ಕಂತಹ ಇಂದ್ರಿಯಗಳು, ಇಂದ್ರಿಯಕ್ಕೆ ವಿಷಯವಾದ ಪದಾರ್ಥಗಳು, ಅವು ಗುಣ ಅಂತ ಕನಿಸ್ಕೊಳ್ತವೆ ಶಾಸ್ತ್ರದಲ್ಲಿ. ಕಾರಣ ಭಗವಂತ ಏನು ತನ್ನ ಇಚ್ಛೆಯಿಂದ ಸಂಬಂಧ ಗೈಸ್ತಾನೆ ಅಂದರೆ, ಚೇತನರಿಗೆ ಕಣ್ಣೊಂದು ಗುಣ, ಅದರ ಗುಣ ರೂಪ. ಕಣ್ಣಿಗೂ ರೂಪಕ್ಕೂ ಸಂಬಂಧ ಮಾಡ್ತಾನೆ. ಕಣ್ಣು ರೂಪ ನೋಡುತ್ತದೆ, ಕಣ್ಣಿನಲ್ಲಿದ್ದು ತಾನೇ ನೋಡ್ತಾನೆ. ರೂಪದಲ್ಲಿದ್ದು ರೂಪ ಪ್ರಕಟ ಮಾಡ್ತಾನೆ, ಆ ಪದಾರ್ಥದಲ್ಲಿದ್ದು ರೂಪ ಪ್ರಕಟ ಮಾಡ್ತಾನೆ. ಹೀಗೆ ತಾನೇ ಆ ವಿಹಾರ ಎಲ್ಲ ಮಾಡ್ತಾನೆ. ಹೀಗೆ ಕಣ್ಣಿಗೂ ರೂಪಕ್ಕೂ ಸಂಬಂಧ, ಕಿವಿಗೂ ಶಬ್ದಕ್ಕೂ ಸಂಬಂಧ, ಮೂಗಿಗೂ ಗಂಧಕ್ಕೂ ಸಂಬಂಧ, ನಾಲಿಗೆಗೂ ರಸಕ್ಕೂ ಸಂಬಂಧ, ತ್ವಗೀಂದ್ರಿಯಕ್ಕೆ ಸ್ಪರ್ಶಕ್ಕೆ ಸಂಬಂಧ. ಹೀಗೆ ಗುಣಗಳ ಸಂಬಂಧ. ಒಳ್ಳೆಯ ರೂಪ ತೋರಿಸಿ ಸುಖ ಕೊಡುತ್ತಾನೆ, ಒಮ್ಮೊಮ್ಮೆ ಕೆಟ್ಟ ರೂಪಗಳನ್ನು ತೋರಿಸಿ ದುಃಖ ಕೊಡುತ್ತಾನೆ. ಒಳ್ಳೆಯ ಶಬ್ದ ಕೇಳುವಂತೆ ಮಾಡಿ ಒಮ್ಮೆ ಸುಖ ಕೊಡುತ್ತಾನೆ, ಒಮ್ಮೆ ಕೆಟ್ಟ ಶಬ್ದ ಕೇಳಿ ದುಃಖ ಕೊಡುವಂತೆ ಮಾಡ್ತಾನೆ. ಹೀಗೆ ಗುಣಗಳ ಸಂಬಂಧ ಗೈಸಿ ಆಯಾ ಇಂದ್ರಿಯಗಳಿಗೆ ಗೋಚರವಾಗುವ ವಿಷಯಗಳನ್ನು ತಾನೇ ಸಂಯೋಜನೆ ಮಾಡಿ, ಇಂದ್ರಿಯದಲ್ಲಿಯೂ ತಾನೇ ಇದ್ದು, ಇಂದ್ರಿಯಕ್ಕೆ ವಿಷಯವಾದ ಪದಾರ್ಥಗಳಲ್ಲಿಯೂ ತಾನೇ ಇದ್ದು, ಅವುಗಳ ಸಂಯೋಜನೆಯನ್ನು ಕೂಡ ತಾನೇ ಮಾಡಿದ. ರೂಪ ಎಲ್ಲಿಯೋ ಕಣ್ಣು ಎಲ್ಲಿಯೋ ರೂಪಗ್ರಹಣ ಆಗಲ್ಲ. ಆ ಕಣ್ಣಿನ ಮುಂದೆ ಬರಬೇಕು ರೂಪ, ಆಗ ಕಣ್ಣು ಅದನ್ನು ಗ್ರಹಿಸ್ತದೆ ಅಲ್ವಾ? ಹಾಗೆ ಕಣ್ಣಿಲ್ಲದ್ದು ನೋಡ್ತಾನೆ, ಪದಾರ್ಥದಲ್ಲಿದ್ದ ರೂಪ ಅಭಿವ್ಯಕ್ತಿ ಮಾಡ್ತಾನೆ, ಆ ರೂಪವನ್ನು ಕಣ್ಣಿಗೆ ಸಂಯೋಜನೆ ಮಾಡ್ತಾನೆ. ಹೀಗೊಂದು ವೈಭವದ ವಿಹಾರ ಪರಮಾತ್ಮನದು. ಹೀಗೆ ತನ್ನ ಇಚ್ಛೆಗಳಿಂದ ಅವನಿಗೆ ಯಾವುದನ್ನು ತೋರಿಸಿ ಸಂತೋಷಪಡಿಸಬೇಕು ಅದು ಅವನ ಇಚ್ಛೆ. ನಾವು ಇದನ್ನು ನೋಡಿ ಸಂತೋಷ ಪಡಬೇಕು, ನಾವು ಇದನ್ನು ಕೇಳಿ ಸಂತೋಷ ಪಡಬೇಕು, ಇದನ್ನು ನಾವು ರುಚಿ ನೋಡಿ ಸಂತೋಷ ಪಡಬೇಕು, ನಮ್ಮ ಇಚ್ಛೆಯಿಂದ ಇಲ್ಲ. ನಾವು ಒಳ್ಳೆಯ ರೂಪ ನೋಡಬೇಕು ಅಂತ ಇಚ್ಛೆ ಪಟ್ಟರೆ ಯಾವುದೋ ಕೆಟ್ಟ ರೂಪ ಕಾಣಬಹುದು, ಯಾವುದೋ ಕೆಟ್ಟ ಶಬ್ದ ಕಿವಿಗೆ ಬೀಳಬಹುದು, ರುಚಿಯಲ್ಲದ ಪದಾರ್ಥ ನಾಲಿಗೆಗೆ ಬರಬಹುದು. ಹಾಗೆ ನಮ್ಮ ಇಚ್ಛೆಯಿಂದ ನಾವು ಇದನ್ನೆಲ್ಲ ನೋಡ್ತೇನೆ, ಕೇಳ್ತೇನೆ, ತಿಂತೇನೆ, ಮುಟ್ಟುತ್ತೇನೆ, ಮೂಸ್ತೇನೆ, ನಮ್ಮ ಇಚ್ಛೆಗಳಿಂದ ಇಲ್ಲ. ಯಾವುದೇ ಒಂದು ಕ್ರಿಯೆ ನಡೆದರೆ ಅದು ಅವನ ಇಚ್ಛೆಯಿಂದ, ಅವನ ಸಂಯೋಜನೆಯಲ್ಲಿ ಅವನು ನಡೆಸಬೇಕು. ಹೀಗೆ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿ, ಇಂದ್ರಿಯಗಳಲ್ಲಿಯೂ ವ್ಯಾಪ್ತನಾಗಿ, ಇಂದ್ರಿಯಕ್ಕೆ ವಿಷಯವಾದ ಪದಾರ್ಥಗಳಲ್ಲಿಯೂ ತಾನು ಇದ್ದು ವ್ಯಾಪ್ತನಾಗಿ, ಅವುಗಳ ಸಂಯೋಜನೆಯಲ್ಲಿಯೂ ತನ್ನ ಕ್ರಿಯೆಯನ್ನು ಇಟ್ಟುಕೊಂಡು, ಹೀಗೆ ಚೇತನನಿಗೆ ಗುಣಗಳ ಸಂಪರ್ಕವನ್ನು, ಗುಣಗಳ ಜೊತೆ ವಿವಾಹವನ್ನು ಮಾಡಿ, ಈ ದೇಹ ಅನ್ನತಕ್ಕಂತಹ ಮನೆಯಲ್ಲಿ ಆ ಚೇತನನನ್ನು ಇಟ್ಟು ಅವನಿಗೆ ಒಮ್ಮೆ ಸುಖ ದುಃಖ ಪ್ರಾಚೀನ ಅವನ ಪ್ರಾರಬ್ಧ ಕರ್ಮದಂತೆ ಅವುಗಳನ್ನು ಅನುಭವಕ್ಕೆ ಕೊಟ್ಟು, ಅವನನ್ನು ಅನುಭವದ ಮೂಲಕ ಪ್ರಾಚೀನ ಸಂಸ್ಕಾರಗಳಿಂದ ಇರತಕ್ಕಂತಹ ಕರ್ಮಗಳನ್ನೆಲ್ಲ ತಾನು ಸ್ವಚ್ಛ ಮಾಡಿ ಅವನನ್ನು ಉದ್ಧಾರ ಮಾಡ್ತಾನೆ. ಮೊದಲು ಸುಖಾತ್ಮಕವಾದ ಸಂಸಾರದಲ್ಲಿಡ್ತಾನೆ. ಪ್ರಾಚೀನ ಕರ್ಮವಶಾತ್ ಇರುವ ಪುಣ್ಯದಿಂದ ಸುಖ, ಪಾಪದಿಂದ ದುಃಖ, ಅವುಗಳನ್ನು ಕಳ್ಕೊಂಡೇ ನಾವು ಉದ್ಧಾರ ಆಗಬೇಕು. ಎಲ್ಲಿ ತನಕ ಆ ಪುಣ್ಯ ಪಾಪಗಳನ್ನು ನಾವು ಅನುಭವಿಸಿ ಕಳ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಚೇತನ ಶುದ್ಧನಾಗಲ್ಲ, ಅವನಿಗೆ ಮೋಕ್ಷದ ದಾರಿ ಸಿಗಲ್ಲ. ಉಭಯ ಸುಕೃತ ದುಷ್ಕೃತೆ ಅಂತಾನೆ ಕೃಷ್ಣ ಗೀತೆಯಲ್ಲಿ ಹೇಳುವಾಗ. ಪುಣ್ಯವನ್ನೂ ಕಳ್ಕೋಬೇಕು, ಪಾಪವನ್ನು ಕಳ್ಕೋಬೇಕು. ಪ್ರಾಚೀನ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ನಮಗೆ ಸುಖ ದುಃಖಗಳು ಇಲ್ಲಿ ಸಂಸಾರದಲ್ಲಿ ಅನುಭವಕ್ಕೆ ಬರತಕ್ಕಂಥದ್ದು. ಕಾರಣ ಅಂತಹ ಸುಖ ದುಃಖಗಳಿಗೆ ಕಾರಣವಾದ ಪ್ರಾಚೀನ ಪುಣ್ಯ ಪಾಪಗಳನ್ನು ಕಳೆದು, ಅದೇ ನಮಗೆ ಅಂಟಿದ ಕೊಳೆ, ಆ ಕಳೆಯನ್ನು ಸ್ವಚ್ಛ ಮಾಡಿ ಅವನನ್ನು ಶುದ್ಧನನ್ನಾಗಿ ಮಾಡಿ ಅವನ ಗತಿಯನ್ನು ಅವನಿಗೆ ಹೊಂದಿಸಿ ಅವನನ್ನು ಸುಖರೂಪವಾದ ಮೋಕ್ಷದಲ್ಲಿ ಇರ್ತಾನೆ ಭಗವಂತ. ಅವನ ಮೋಕ್ಷ ಸಾಧನೆ
ಹೀಗೆ ಭಗವಂತ ಸಂಸಾರದಲ್ಲಿ ಅವನನ್ನು ಶುದ್ಧ ಮಾಡುವುದಕ್ಕಾಗಿ ತಂದು ಅವನನ್ನು ಉದ್ಧಾರ ಮಾಡ್ತಾನೆ ಅನ್ನುವಂತೆ ಅವನ ಕಾರುಣ್ಯವನ್ನು, ಅವನ ಸರ್ವತ್ರ ವ್ಯಾಪ್ತಿಯನ್ನು ಹೀಗೆ ಚಿಂತಿಸಬೇಕು ಅನ್ನುವಂತೆ ಆ ಒಂದು ಮತ್ತೊಂದು ದೃಷ್ಟಾಂತದಿಂದ ಅದನ್ನು ಸಾಧಿಸ್ತಾರೆ. ತಂದೆ ಬಹು ಸಂಭ್ರಮದಿ ತನ್ನಯ ಬಂಧ ಬಳಗವ ನೆರಹಿ ಮದುವೆಯ ನಂದನೆಗೆ ತಾ ಮಾಡಿ ಮನೆಯೊಳಗೆ ಇಡುವ ತೆರನಂತೆ ಇಂದಿರಾಧವ ತನ್ನ ಇಚ್ಛೆಗಳಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳು ಇಡುವ. ಹೀಗೆ ಭಗವಂತ ತಾನು ಸೃಷ್ಟ್ಯಾದಿ ಕುರುತೆ ಸರ್ವಂ ಅನ್ಯಥಾ ತದ್ದಯಾಲುತ ವ್ಯಾಹತ್ತೇತ ತಥಾಪ್ಯನ್ಯಾನ್ ಹೀಗೆ ಸೃಜತಿ ಅವತಿ ಹಂತಿಯೇನಾಂ ಭಕ್ತೀನಾಂ ಭಕ್ತಾನಾಂ ಭಕ್ತಿ ವೃದ್ಧಯೇ. ಭಕ್ತರ ಭಕ್ತಿ ವೃದ್ಧಿಗೋಸ್ಕರವಾಗಿ ನನಗೋಸ್ಕರವಾಗಿ ಭಗವಂತ ಎಷ್ಟೆಲ್ಲ ಸಂಯೋಜನೆ ಮಾಡಿ, ಇಷ್ಟು ಸಂಯೋಜನೆಗಳಲ್ಲಿಯೂ ಕೂಡ ತಾನೇ ಅಂತರ್ಯಾಮಿಯಾಗಿದ್ದು ಇಷ್ಟೆಲ್ಲ ನನಗೆ ಸಾಧನಕ್ಕೆ ಒದಗಿಸಿಕೊಟ್ಟು ಸಾಧನೆಯನ್ನು ತಾನು ಮಾಡಿಸುತ್ತಾ ಇದ್ದಾನೆ. ಏನು ಅಪಾರವಾದ ಭಗವಂತನ ವ್ಯಾಪ್ತಿ, ಏನು ಭಗವಂತನ ಅಪಾರವಾದ ಕಾರುಣ್ಯ ಅಂತ ಭಕ್ತರಿಗೆ ಭಕ್ತಿ ಉದ್ರೇಕ ಆಗಬೇಕು. ಅದಕ್ಕೋಸ್ಕರವಾಗಿ ಇದೆಲ್ಲ ತಾನು ಸಂಯೋಜನೆ ಮಾಡಿ ಭಕ್ತರಿಗೆ ಭಕ್ತಿ ಉದ್ರೇಕವನ್ನು ಕೊಟ್ಟು, ಉದ್ರೇಕದ ಭಕ್ತಿಯಿಂದ ನನ್ನನ್ನು ಅವನು ಚಿಂತನೆ ಮಾಡಿದ್ದಾನೆ ಎನ್ನುವ ಪುಣ್ಯವನ್ನು ಕೊಟ್ಟು, ನನ್ನ ಮಗ ಹೀಗೆ ಮಾಡಿದ ಅಂತ ತಂದೆ ಸಂಭ್ರಮ ಪಟ್ಟಂತೆ ನನ್ನ ಭಕ್ತ ನನ್ನನ್ನು ಸಂಭ್ರಮದಿಂದ ಆರಾಧನೆ ಮಾಡಿದ, ಸ್ತೋತ್ರ ಮಾಡಿದ, ನನ್ನ ಚಿಂತನೆ ಮಾಡಿದ, ನನ್ನನ್ನು ಉಪಾಸಿಸಿದ ಅನ್ನುವಂತೆ ಆ ಚೇತನರಿಗೆ ಆ ಭಾಗ್ಯ ಕೊಟ್ಟು ಮೋಕ್ಷ ಸಾಧನೆಯನ್ನು ಮಾಡಿಸಿ ಮೋಕ್ಷದಲ್ಲಿ ಅನಂತ ಕಾಲದವರೆಗೆ ಸುಖವನ್ನು ಅನುಗ್ರಹಿಸತಕ್ಕಂತಹ ಪರಮ ಕರುಣಾಳು, ಇಂತಹ ಸರ್ವತ್ರ ವ್ಯಾಪ್ತ ಸರ್ವಗತನಾಗಿದ್ದಾನೆ ಎನ್ನುವಂತೆ ಚಿಂತನೆ ಮಾಡಬೇಕು ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ನಮಗೆ ಕೊಟ್ಟಿದ್ದಾರೆ. ಹೀಗೆ 11ನೇ ಪದ್ಯದ ಅಭಿಪ್ರಾಯವನ್ನು ನಾವು ತಿಳಿದಿದ್ದೇವೆ. ಮತ್ತು 12ನೇ ಪದ್ಯದಲ್ಲಿ ಭಗವಂತನ ವ್ಯಾಪ್ತಿಯ ಬಗ್ಗೆನೇ ತಿಳಿಸಿ ಹೇಳ್ತಾರೆ. ಅದೇನು ಭಗವಂತನ ವ್ಯಾಪ್ತಿ, ನಾಳೆ ದಿನ ಮತ್ತೆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.